ಅದು ಸಾರಿಗೆ ನೌಕರರ ಹಲವು ವರ್ಷಗಳ ಕನಸು. ನೌಕರರು ಮತ್ತು ಅವರ ಕುಟುಂಬದವರಿಗೂ ಆರೋಗ್ಯ ಸಮಸ್ಯೆ ಎದುರಾದರೆ ಲಕ್ಷ ಲಕ್ಷ ಹಣ ಕಟ್ಟಿ ಚಿಕಿತ್ಸೆ ಪಡೆದುಕೊಳ್ಳಬೇಕಿತ್ತು. ಆದ್ರೀಗ ಇದಕ್ಕೆಲ್ಲ ಮುಕ್ತಿ ಸಿಕ್ಕಿದೆ. ರಜೆ ಇಲ್ಲದೆ ಕೆಲಸ, ಡಬಲ್ ಶಿಫ್ಟ್ನಲ್ಲಿ ಡ್ಯೂಟಿ, ದಿನಕ್ಕೊಂದು ರೂಟ್, ವಾರಕ್ಕೊಂದು ಊರಲ್ಲಿ ಪ್ರಯಾಣ. ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ರೆ ಚಿಕಿತ್ಸೆಗೆ ಹಣವೇ ಇರ್ತಿರ್ಲಿಲ್ಲ. ಇಂಥ ಕೆಎಸ್ಆರ್ಟಿಸಿ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಸರ್ಕಾರ ಆರೋಗ್ಯ ಕಾರ್ಡ್ ಕೊಟ್ಟಿದೆ. ಸಾರಿಗೆ ಸಿಬ್ಬಂದಿಗೆ ಆರೋಗ್ಯ ಕಾರ್ಡ್. ರಾಜ್ಯದ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, ಆಯುರ್ವೇದಿಕ್ ಸೇರಿ 250ಕ್ಕೂ ಹೆಚ್ಚು ಆಸ್ಪತ್ರೆಗಳಲ್ಲಿ ಕೆಎಸ್ಆರ್ಟಿಸಿ ಡ್ರೈವರ್, ಕಂಡಕ್ಟರ್ಗಳು, ಸಿಬ್ಬಂದಿ ಮತ್ತು ಅಧಿಕಾರಿಗಳ ಕುಟುಂಬದ 6 ಜನರಿಗೆ ಕ್ಯಾಶ್ಲೆಸ್ ಅಡಿಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಈ ಯೋಜನೆಗೆ ಕೆಎಸ್ಆರ್ಟಿಸಿ ಆರೋಗ್ಯ ಕಾರ್ಡ್ ಎಂದು ಹೆಸರಿಡಲಾಗಿದೆ. ಆರೋಗ್ಯ ಕಾರ್ಡ್ಗಾಗಿ ಕೆಎಸ್ಆರ್ಟಿಸಿ ನೌಕರರು ಪ್ರತಿ ತಿಂಗಳು 650 ರು ಕಟ್ಟಬೇಕು. ಕೆಎಸ್ಆರ್ಟಿಸಿ ಕೂಡ ಪ್ರತಿ ತಿಂಗಳು 600 ರು ಕಟ್ಟಲಿದೆ. ವಿಧಾನಸೌಧದಲ್ಲಿ ಕೆಎಸ್ಆರ್ಟಿಸಿ ಆರೋಗ್ಯ ಕಾರ್ಡ್ಗೆ ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಚಾಲನೆ ನೀಡಿದ್ರು. ಆಸ್ಪತ್ರೆಯವರು ಕೆಎಸ್ಆರ್ಟಿಸಿ ನೌಕರರನ್ನ ನಿರ್ಲಕ್ಷಿಸಬಾರದು ಅಂತ ಸಿಎಂ ಎಚ್ಚರಿಕೆ ಕೊಟ್ರು. ಆ ಕಾರ್ಡು ತೋರಿಸಿದ್ರೆ ಆಸ್ಪತ್ರೆ ಮಾಡಬೇಕು. ಅವ್ರಿಗೆ ಏನೇ ಕಾಯಿಲೆ ಬಂದರೂ ಕೂಡ ಆ ಕಾಯಿಲೆನ ಗುಣಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೆ ಯಾವ ಆಸ್ಪತ್ರೆಯವರು ಕೂಡ ಅವರನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಾರದು. ನೌಕರರು ಚಿಕಿತ್ಸೆ ಪಡೆಯಲು ಯಾವುದೇ ಹಣದ ಮಿತಿ ಇರಲ್ಲ ಅಂತ ಸಾರಿಗೆ ಸಚಿವರು ಹೇಳಿದ್ರು. ಯಾರೋ ನೌಕರರು ಪೇಷಂಟ್ ಆಗಿ ಅಲ್ಲಿ ಅಡ್ಮಿಟ್ ಆಗ್ತಾರಲ್ಲ, ನೇರವಾಗಿ ಕೊಡಬೇಕಾಗಿಲ್ಲ. ಬಿಲ್ಸ್ ನಮ್ಮ ಕೆಎಸ್ಆರ್ಟಿಸಿ ಬರುತ್ತೆ. ಕೆಎಸ್ಆರ್ಟಿಸಿ ಅವರು ಅದನ್ನು ಪರಿಶೀಲಿಸಿ ಅವರಿಗೆ ಇರ್ತಕ್ಕಂಥ ಹಣದಲ್ಲಿ ಅವರಿಗೆ ಚುಕ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ. ಆರೋಗ್ಯ ಕಾರ್ಡ್ ಯೋಜನೆ ಸ್ವಾಗತಿಸಿರೋ ಸಾರಿಗೆ ಮುಖಂಡರು ಪೂರ್ತಿ ಹಣವನ್ನ ಸರ್ಕಾರವೇ ಕೊಡ್ಲಿ ಎಂದಿದ್ದಾರೆ. ಏನೇ ಹೇಳಿ, ದೇಶದಲ್ಲಿ ಯಾವುದೇ ಸಾರಿಗೆ ನಿಗಮಗಳು ನೀಡದ ಆರೋಗ್ಯ ಭಾಗ್ಯವನ್ನ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಸರ್ಕಾರ ಕೊಟ್ಟಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.